ಮಂಗಳೂರು CCB ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ. ಇದು 6 ತಿಂಗಳು ಹಿಂದೆ ಒಬ್ಬ ಹೈದರ್ ಅಲಿಗೆ ನಾವು ಡ್ರಗ್ ಪ್ಯಾಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು. ಅವರಿಂದ ನಾವು ಆವಾಗ 15 ಗ್ರಾಮ್ MDMA ಸೀಜ್ ಮಾಡಿತ್ತು ಪಂಪ್ವೆಲ್ಲಿಂದ. ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತಿದೆ. ಆ ನೈಜೀರಿಯನ್ ಪೀಟರ್ ಅಕೆಡಿ ಬೋಲುಮವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ 6 kg 300 ಗ್ರಾಮ್ MDMA ನಾವು ಸೀಜ್ ಮಾಡ್ತೀವಿ. ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ. ಆದ ನಂತರ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು 6 ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ರು. ನಂತರ ನಮಗೆ ಈ MDMA ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು. ಎವ್ರಿ 15 ಡೇಸ್ ಡೆಲ್ಲಿಯಿಂದ ಆಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಾಲಿಟಿ ಅವರು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ಮಾರನೇ ದಿವಸ ಲೋಕಲ್ ಪ್ಯಾಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು. 13th ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್ ಡೆಲ್ಲಿಯಿಂದ ಇಬ್ಬರು ಆಫ್ರಿಕನ್ ನ್ಯಾಷನಾಲಿಟೀಸ್ ಅವರು ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮವರು ಕೂಡ ಆ ಕೇಸ್ ಫಾಲೋಅಪ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಸೊ ಆ ದಿವಸ ರಾತ್ರಿ 9:50 ಡೆಲ್ಲಿ ಟು ಬೆಂಗಳೂರು ಫ್ಲೈಟ್ ಹತ್ತಿ ಇಬ್ಬರು ಆಫ್ರಿಕನ್ ನ್ಯಾಷನಾಲಿಟೀಸ್ದು ಲೇಡೀಸನ್ನು ಬೆಂಗಳೂರು ಅರೈವಲ್ ಆಗ್ತಾರೆ ರಾತ್ರಿ 12:15. ನಂತರ ಒಂದು ಕ್ಯಾಬ್ ಬುಕ್ ಮಾಡಿ ಅವರು ಹೋಗ್ತಾರೆ. ಸೇಮ್ ಟೈಮ್ ಅವರ್ ಟೀಮ್ಸ್ ಆರ್ ಫಾಲೋಯಿಂಗ್ ದ್ಯಾಮ್ ಟು ಫೈಂಡ್ ಔಟ್ ಅವರು ಯಾರ್ಯಾರಿಗೆ ಇದು ಡೆಲಿವರಿ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಲೋಕಲ್ ಪೆಡ್ಲರ್ ಕಂಡಿಲ್ಲ. ನಂತರ ನಮ್ಮ ಟೀಮ್ ಅವರು ಅವ್ರಿಗೆ ಬೆಳಿಗ್ಗೆ 7:15 14th ಮಾರ್ಚ್ ಬೆಳಿಗ್ಗೆ 7:15 ನಿಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲೀಸ್ದು ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 kg MDMA ಇತ್ತು, ವಿಚ್ ಈಸ್ ಇಂಟರ್ನ್ಯಾಷನಲ್ ಪ್ರೈಸ್ ಈಸ್ 75 crores. ಕಾಂಗ್ರ್ಯಾಚುಲೇಟ್ ಎಂಟೈರ್ ಬೆಂಗಳೂರು CCB ಟೀಮ್ ಫಾರ್ ದಿಸ್ ಎಕ್ಸ್ಟ್ರಾರ್ಡಿನರಿ ವರ್ಕ್. ಈ ಪ್ರೆಸ್ ಮೀಟಲ್ಲಿ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ತೀವಿ ದಟ್ ನಾವು ಇವತ್ತು ಕರ್ನಾಟಕ ಪೊಲೀಸ್ ಇತಿಹಾಸವು ಹೈಯೆಸ್ಟ್ ಎವರ್ ಸೀಜರ್ ಮಾಡಿದ್ದೀವಿ ಆ್ಯಂಡ್ ವಿ ವಿಲ್ ವರ್ಕ್ ಕಂಟಿನ್ಯೂ ಟು ಬ್ರೇಕ್ ದಿಸ್ ಡ್ರಗ್ ಕಾರ್ಟಲ್. ಥ್ಯಾಂಕ್ ಯು.